ನೋಟ್ ಕೊಟ್ಟು ಓಟ್ ಕೇಳೋರ ಮಧ್ಯ ಎಂಟರ್ಟೈನ್ಮೆಂಟ್ ಕೊಟ್ಟು ಫಾಲೋ ಕೇಳ್ತಿದ್ದೀನಿ. ದಯವಿಟ್ಟು ನನ್ನ ಚಾನಲ್ ಲಾಸ್ಟ್ ಆನ್ ರೋಡ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. Do not disturb me. I am dreaming at 5499 feet. ಅಣ್ಣ ಮುಂಚೆ ಅಂದ್ಮೇಲೆ ಬೆಳೆಸ್ಬೇಕು ಗಡ್ಡ ಹತ್ತುತ್ತಾ ಇದೀವಿ ಮೇರುತಿ ಗುಡ್ಡ. ನಮಸ್ಕಾರ ಕರ್ನಾಡು. ನಾವಿವತ್ತು ಬಂದಿದ್ದೀವಿ ಚಿಕ್ಕಮಗಳೂರದ ಮೋಸ್ಟ್ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಜಾಗದ ಹೆಸರು ಮೇರ್ತಿ ಗುಡ್ಡ. ನನಗೂ ಸಖತ್ ಎಕ್ಸೈಟ್ ಆಗಿದೆ. ಈ ಜಾಗನ ತುಂಬ ಜನ ಟ್ರೆಕ್ ಮಾಡಿಲ್ಲ, ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅಂತೆ. ಸೊ ನಾನು ಹೋಗ್ತಾ ಇದ್ದೀನಿ ಟ್ರೆಕ್ ಮಾಡೋಣ ಅಂತ. ನನ್ನನ್ನು ಫಾಲೋ ಮಾಡಿ. ಆ್ಯಕ್ಚುಲಿ ಈ ಟ್ರೆಕ್ಕಿಗೆ 3 ಕಡೆಯಿಂದ ಎಂಟ್ರಿ ಇದೆ, ಆದರೆ ನಾವು ಹೋಗ್ತಿರೋದು ಮೇಟ್ರಿಕನ್ ಎಸ್ಟೇಟ್ ಕಡೆಯಿಂದ. ಆ್ಯಕ್ಚುಲಿ ಶೃಂಗೇರಿ ಹೊರಗಡೆ ಬರೋರು ಈ ಟ್ರೆಕ್ನ ಟ್ರೈ ಮಾಡಲೇಬೇಕು ಅಂತ ಅಂತೀನಿ. ಯಾಕೆ ಅಂದರೆ ಇಲ್ಲಿಂದ ನೇತ್ರಾವತಿನೂ ಸಖತ್ ಹತ್ತಿರ ಇದೆ. ನಾನು ಇವತ್ತು ಈ ಟ್ರೆಕ್ನ ಮುಗಿಸಿ ನಾಳೆ ನೇತ್ರಾವತಿನೂ ಟ್ರೈ ಮಾಡಿ 2 ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನೀವು ಒಟ್ಟಿಗೆ ಹೇಳ್ತೀನಿ. ಇಲ್ಲಿ ಯಾರೇ ಟ್ರೆಕ್ ಮಾಡಬೇಕಾದ್ರೂ ಟಿ ಎಸ್ಟೇಟ್ ಆಮೇಲೆ ಫಾರೆಸ್ಟ್ ಆಫೀಸರ್ದು ಪರ್ಮಿಷನ್ ತೊಗೊಂಡೇ ಟ್ರೆಕ್ ಮಾಡಬೇಕು. ನನ್ನ 3 ರೂಟ್ ಹೇಳಿದೆ, ಯಾವುದೇ ರೂಟಿಂದ ಬಂದರೂ ನೀವು ಪರ್ಮಿಷನ್ ತೊಗೊಳ್ಬೇಕು. ಆದರೆ ನಾವು ಗೈಡ್ ಜೊತೆ ಬಂದಿರೋದ್ರಿಂದ ಅವರೇ ಪರ್ಮಿಷನ್ ತೊಗೊಂಡಿದ್ದಾರೆ. ಸೊ ಹಾಗಾಗಿ ನಾವು ಆರಾಮಾಗಿ ಹೋಗ್ತಾ ಇದ್ದೀವಿ. ಇದು 7 ಕಿಲೋಮೀಟರ್ ಟ್ರೆಕ್. ಇದು ಸಖತ್ ಎಕ್ಸೈಟ್ ಆಗಿದ್ದೀನಿ, ಅಷ್ಟೇ ಸುಸ್ತು ಆಗಿದ್ದೀನಿ. ಟ್ರೆಕ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೆಂಗಿದೆ ಅಂತ ನನಗೂ ಗೊತ್ತಿಲ್ಲ. ಫುಲ್ ಹತ್ತಿದ ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಹೊಸ ಜಾಗ ಕಂಡುಹಿಡಿಯೋದ್ರೆ ಬರೀ ಜಾಗಗಳನ್ನ ಕಂಡುಹಿಡಿಯೋದಲ್ಲ, ನಮ್ಮನ್ನು ನಾವೇ ಕಂಡುಹಿಡ್ಕೊಳ್ಳೋದು ಅಂತ ಈ ಟ್ರೆಕ್ಕಿಗೆ ಬಂದಮೇಲೆ ಗೊತ್ತಾಯಿತು. ಬಹುಶಃ ನನ್ನನ್ನು ನಾನೇ ಹೊಸದಾಗಿ ಕಂಡುಹಿಡ್ಕೊತೀನೇನು. ಹೋಗ್ತಾ ನೋಡೋಣ. ಇದೆಲ್ಲ ನೋಡ್ತಾ ಇದ್ರೆ ಪೂರ್ಣ ಚಂದ್ರ ಚನ್ನಸ್ವಿ ಅವರು ಹೇಳಿದ್ರು ಅಂತ ಒಂದು ಮಾತು ನೆನಪಾಗ್ತಿದೆ. ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ, ನಾವೇ ಪ್ರಕೃತಿಯ ಭಾಗ ಅಂತ. ಫೈನಲಿ 1 ಕಿಲೋಮೀಟರ್ ಹತ್ತಿದ್ದೀವಿ. ಟಿ ಎಸ್ಟೇಟ್ ದಾಟ್ಕೊಂಡು ಕಾರಿದಾರಿ ದಾಟ್ಕೊಂಡು ಈಗ ಆಲ್ಮೋಸ್ಟ್ ಬೆಟ್ಟದ ಕಡೆ ಹೋಗ್ತಾ ಇದ್ದೀವಿ. ಬೆಟ್ಟಕ್ಕೆ ಬರೋರು ಸ್ನ್ಯಾಕ್ಸು ಫುಡ್ಡು ಏನಾದ್ರು ತೊಗೊಂಬನ್ನಿ, ಇಲ್ಲಾಂದರೆ ಇಲ್ಲಿ ನಾವು ತಿನ್ನೋಕ್ಕೇನೋ ಸಿಗಲ್ಲ. ನಾವೇ ಪ್ರಕೃತಿ ಮಧ್ಯನೋ, ಪ್ರಕೃತಿನೇ ನಮ್ಮೊಳಗೆ ಅರ್ಥ ಆಗ್ತಿಲ್ಲ ಗುರು. ಏನು ಸಖತ್ತಾಗಿದೆ ಅಂತೀರ. ನಮಗೆ ಈ ಪ್ರಕೃತಿ ಮಧ್ಯೆ ಹೋಗ್ತಾ ಹಕ್ಕಿ ಸೌಂಡು, ಆ ಜರಿ ಸೌಂಡು, ಗಾಳಿ, ಮಳೆ, ಅಪ್ಪ ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ. ಸಖತ್ತಾಗಿದೆ. ನೀವು ಯಾರಾದರೂ ಟ್ರೆಕ್ ಮಾಡಬೇಕಂದ್ರೆ ಮಾನ್ಸೂನ್ ಸೀಸನಲ್ಲಿ ಬನ್ನಿ. ಮಾನ್ಸೂನಲ್ಲಿ ಬಂದಾಗಂತೂ ಇನ್ನೂ ಒಂಥರ ಸ್ವರ್ಗ ಅಂತ ಹೇಳ್ಬೋದು. ಆ ಫಾಗು ಬ್ರಿಲಿಯಂಟ್, ಸೂಪರ್, ವಂಡರ್ಫುಲ್, ಮಾರ್ವಲೆಸ್. ಚೆನ್ನಾಗಿತ್ತು ಪ್ಲೇಸು, ಒಳ್ಳೆ ವೆದರು, ಒಳ್ಳೆ ಜಾಗ. ಬಟ್ ಟ್ರಕ್ಕಿಂಗ್ ಸ್ವಲ್ಪ ಟಫ್ ಇದೆ. ಬಟ್ 7 ಕಿಲೋಮೀಟರ್ಸ್ ಅಂತ ನಾವು ಅಂದ್ಕೊಂಡಿದ್ದೀವಿ ಅಂದಾಜಾಗಿ. ಬಟ್ 4 ಅವರ್ಸ್ ಒಳಗೆ ಕಂಪ್ಲೀಟ್ ಮಾಡ್ಬೋದು. ಬಟ್ ಯಾರನ್ನ ಬರೋರು ಸ್ವಲ್ಪ ಎಲ್ಲ ವಾಟರ್ ಬಾಟಲ್ಸ್ ಎಲ್ಲ ಜಾಸ್ತಿ ತೊಗೊಂಬನ್ನಿ. ನೀರಿಲ್ಲ, ಒಳ್ಳೆ ವೆದರು, ವೀಕೆಂಡ್ಗೆ ಒಳ್ಳೆ ಟ್ರೆಕ್ಕಿಂಗ್ ಮಾಡೋರು ಬರ್ಬೋದು ಇಲ್ಲಿ. ಥ್ಯಾಂಕ್ ಯು. ಒಂದು ಮೇನ್ ಪ್ಲಾಸ್ಟಿಕನ್ನು ಯೂಸ್ ಮಾಡಬೇಡಿ ಸರ್. ಈ ನೇತ್ರಾವತಿ ನದಿ ಅದೇ ಗುರುತು, ಅದ್ರ ಕತೆ ಏನು ಅಂತ ಹೇಳ್ತೀರಾ? ಹೇಳ್ತೀನಿ. ಅಂದರೆ ಅದು ಮಿತ್ ಅಥವಾ ಟ್ರುತ್ ಎರಡರಲ್ಲೋ ಒಂದು. ನಿಜವಾಗಿ ಹೇಳ್ಬೇಕಂದ್ರೆ ಅಲ್ಲೊಂದು 3 ಹನಿ ಬೀಳುತ್ತೆ ಅಷ್ಟೇ. ಗಂಗಾಮೂಲ ಅಂತ ಪ್ಲೇಸ್ ಇದೆ ಅಲ್ಲಿ. ಕುದುರೆಮುಖದ ಹತ್ರ ಹುಟ್ಟೋದು ಅದು. ಈ ಕುದುರೆಮುಖದ ಹತ್ರ 3 ನದಿಯಿಂದ ಹುಟ್ಟುತ್ತೆ. ಒಂದು ತುಂಗ, ಒಂದು ಭದ್ರಾ ಮತ್ತು ನೇತ್ರಾವತಿ ಧರ್ಮಸ್ಥಳಕ್ಕೆ ಹೋಗುತ್ತೆ. ತುಂಗ ಶೃಂಗೇರಿ ಮೇಲೆ ಹೋಗಿ ಕೂಡ್ಲಿಯಲ್ಲಿ ಸಂಗಮ ಆಗುತ್ತೆ. ಭದ್ರಾ ಈ ಕಡೆ ಬಾಳೆಹೊನ್ನೂರ ಮೇಲೆ ಹೋಗಿ ಶಿವಮೊಗ್ಗದ ಹತ್ರ ಕೂಡ್ಲಿಯಲ್ಲಿ ಸಂಗಮ ಆಗುತ್ತೆ. ಅದು ವರಹ ಸ್ವಾಮಿದು ಕಣ್ಣೀರು ಅಂತ ಹೇಳ್ತಾರೆ. ಕೋರೆಯಿಂದ ಬಿದ್ದ ನೀರು ತುಂಗ ಮಾತ್ರ ಭದ್ರಾ ಆಯಿತು, ಮತ್ತು ಈ ಕಣ್ಣಿಂದ ಬಿದ್ದಿದ್ದ ನೀರು ನೇತ್ರಾವತಿ ಆಯಿತು ಅಂತೇಳಿ ಆ ಥರ ಪ್ರತೀತಿ ಇದೆ. ಇನ್ನು 1.5 ಕಿಲೋಮೀಟರ್ ಹತ್ತಿದ್ರೆ ನಾವು ಗುಡ್ಡಕ್ಕೆ ಹೋಗ್ತೀವಿ. ಸೊ ನಾವು ಗುಡ್ಡ ಹತ್ತ ನಮಗೆ ಗಂಧದ ಗುಡಿ ಸಿನಿಮಾ ನೆನಪಾಯ್ತು. ಗಂಧದ ಗುಡಿ ಸಿನಿಮಾ ಅಂದರೆ ರಾಜನ ಇಲ್ಲ ಅಪ್ಪು ಅವರಿಬ್ಬರು ನೆನಪಾಗ್ತಾರೆ. ಅವ್ರ ಬಗ್ಗೆ ನೆನೆಸ್ಕೊತಾ ಇದ್ದಾಗ ಹಂಗೆ ಒಂದು ಇಂಟ್ರೆಸ್ಟಿಂಗ್ ಕತೆ ನೆನಪಾಯಿತು. ಸೊ ಅದನ್ನು ನಿಮ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ಆ ಕತೆ ಏನಪ್ಪ ಅಂತಂದರೆ, ನನಗಂತೂ ಸಖತ್ ಎಕ್ಸೈಟ್ ಆದಂಥ ಒಂದು ಕತೆ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಫಿಲಮ್ ಇಂಡಸ್ಟ್ರಿ ಕೆಲಸ ಮಾಡ್ತೀನಿ.
ಅವನು ಹೇಳಿದಂಥ ಒಂದು ಸ್ಮಾಲ್ ಸ್ಟೋರಿ ಇದು. ಅವನು ವಿನಯ್ ರಾಜ್ಕುಮಾರ್ಗೆ ಒಂದು ಸಿನಿಮಾ ಮಾಡಬೇಕು ಅಂತಿದ್ದಂತೆ. ಸೊ ಹೋಗಿ ರಾಜರಾಜ್ಕುಮಾರ್ ಅವ್ರನ್ನ ಅಪ್ರೋಚ್ ಮಾಡಿದ್ದಾನೆ. ಆ ಅಪ್ರೋಚ್ ಮಾಡಿದಾಗ ಅವರು ನಮ್ಮ ಮನೆಯವರೆಲ್ಲರೂ ನಾವು ಕೂತ್ಕೊಂಡು ನಾವು ಕತೆ ಕೇಳಬೇಕಪ್ಪ, ಆವಾಗಲೇ ನಮಗೆ ಆ ಕತೆ ಒಪ್ಪಿಗೆ ಆಗೋದು ಅಂತ ಅಂದ್ಬಿಟ್ಟು ಅವ್ರ ಮನೆಯಲ್ಲಿ ಮಂಗಳಮ್ಮ ಅವ್ರನ್ನ, ವಿನಯ್ ರಾಜ್ಕುಮಾರ್ ಅವ್ರನ್ನ, ಆಮೇಲೆ ಅವರು ಕೂತ್ಕೊಂಡು ಸ್ಟೋರಿ ಕೇಳಕ್ಕೆ ಸ್ಟಾರ್ಟ್ ಮಾಡೋದಂತೆ. ಆವಾಗ ಇಲ್ಲ ಇರೋ ಇನ್ನೂ ಒಂದು ಮೆಂಬರ್ ಬರಬೇಕು ಕತೆ ಕೇಳೋಕ್ಕೆ ಅಂತಂದ್ರಂತೆ. ಆವತ್ತು ಮನೆಯಲ್ಲಿ ಅಪ್ಪು ಸರು ಇರಲಿಲ್ಲ, ಅವರು ಶೂಟಿಂಗ್ ಹೋಗಿದ್ರು. ನೀವು ಯುವ ರಾಜ್ಕುಮಾರ್ ಅಂದ್ಕೊಂಡ್ರ? ಅವರು ಅಲ್ಲ, ಅವ್ರಿಗಿನ್ನ ಮದುವೆನೂ ಆಗಿರಲಿಲ್ಲ. ಅವ್ರು ಆ್ಯಕ್ಚುಲಿ ಕಾಲೇಜಲ್ಲಿ ಇನ್ನೂ ಓದ್ತಾ ಇದ್ರು. ಸೊ ಆ ಅತಿಥಿ ಯಾರಿರ್ಬೋದು, ಆ ಕತೆ ಕೇಳೋಕ್ಕೆ ಯಾರು ಬಂದಿರ್ಬೋದು ಅಂತ ನೀವು ಗೆಸ್ ಮಾಡ್ತಾ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಹಾಕಿ. ನಾನು ಫುಲ್ ಬೆಟ್ಟ ಹತ್ತಿದ ಮೇಲೆ ಅದು ಯಾರು ಅಂತ ನಿಮ್ಗೆ ಹೇಳ್ತೀನಿ. ನೀವು ಎಷ್ಟು ವರ್ಷದಿಂದ ಇದಾಗ್ತಿದ್ದೀರಾ? ಸೊ ನಿಮ್ಗೆ ಯಾವ ಥರ? ನಾನು ಮೊದಲಿಗೆ ಸಣ್ಣ ಮಕ್ಕಳು, ನಾವು ಚಿಕ್ಕ ಮಕ್ಕಳು ಇದ್ದಾಗ ಮೊಬೈಲ್ ಎಲ್ಲ ಇರಲಿಲ್ವಲ್ಲ, ಚಂದ ಮಾಮ ಓದ್ಬಿಟ್ಟು ಅದೇ ಒಂಥರ ಏನೋ ಅಡ್ವೆಂಚರಾಗಿ ಹತ್ತಿದ್ವಿ. ಆಮೇಲೆ ಇಲ್ಲಿ ಬಂದು ಕೂರ್ತಿದ್ವಿ, ನಾವು ಫ್ರೆಂಡ್ಸ್ ಒಂದು 5-6 ಜನ ಬಂದು ಕೂರ್ತಿದ್ವಿ. ಮತ್ತು ವರ್ಷಕ್ಕೊಂದ್ಸತಿ ಇಲ್ಲಿ ಪೂಜೆ ಆಗುತ್ತೆ, ಕೆಳಗಡೆ ಹೋಮ ಮಾಡ್ತಾರೆ. ತಪಸ್ಸಾಣೆ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಪೂಜೆ ಹೋಮ ಎಲ್ಲ ಮಾಡ್ತಾರೆ ಮಳೆ ಬರಲಿ ಅಂತೇಳಿ. ಹಾಗಾಗಿ ವರ್ಷಕ್ಕೊಂದ್ಸತಿ ಹತ್ತಿದ್ವಿ. ಮತ್ತು ವೀಕೆಂಡಿಗೆ ನಾವು ಎಂಜಾಯ್ ಮಾಡೋಕ್ಕೆ ಇಲ್ಲಿಗೆ ಬರ್ತಿದ್ವಿ. ಆಮೇಲೆ ನಾವೊಂದು 8 ವರ್ಷ ಆಯ್ತು. ಈಗ ನಾನೊಂದು 10ನೇ ಕ್ಲಾಸ್ PUC ಅವಾಗ ನಾನು ಗೈಡಿಗೆ ಸ್ಟಾರ್ಟ್ ಮಾಡಿದೆ. ಫೈನಲಿ ನಾವು ಪೀಕಿಗೆ ಬಂದ್ವಿ. ನಮ್ಮ ಜೊತೆಗೆ ಮಳೆನೂ ಬಂತು. ನಮ್ಮ ವಿಶ್ವನಾಥದ ನೋಡ್ಕೊಂಡು ಹೋಗ್ಬೋದು. ಗುರು ಇದೊಂದು ಗಣೇಶ ಗುಡಿ ಇದೆ, ಹೆಸರು ಗೊತ್ತಿಲ್ಲ. ಸೊ ನಾನು ಇದಕ್ಕೆ ಗುಹೆ ಗಣೇಶ ಅಂತ ಹೆಸರಿಟ್ಟಿದ್ದೀನಿ. ನಾನು ನಿಮ್ಗೊಂದು ಕತೆ ಹೇಳ್ತಿದ್ದೆ, ಪೀಕಿಗೆ ಹೋದ್ಮೇಲೆ ಅದ್ರ ಕ್ಲೈಮ್ಯಾಕ್ಸ್ ಏನು ಅಂತ ಹೇಳ್ತಿದ್ದೆ ಅಂತಿದ್ದೆ. ಅವ್ರ ಮನೆ ಆ ಮುಖ್ಯ ವ್ಯಕ್ತಿ ಯಾರು ಅಂತ ಯೋಚನೆ ಮಾಡ್ತಿದ್ರ? ಅವ್ರ ಮನೆಯಲ್ಲಿ ಒಂದು ನಾಯಿ ಇದೆ, ಅದೂ ಬಂದು ಕತೆ ಕೇಳ್ತಿತ್ತು. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನು ಅಂದ್ರೆ, ಆ ಡೈರೆಕ್ಟರ್ ಫುಲ್ ಕತೆ ಹೇಳಿ ಮುಗಿಸೋವರೆಗೂ ಆ ನಾಯಿ ಕೂಡ ಅವ್ರ ಜೊತೆ ಕೂತ್ಕೊಂಡು ಕತೆ ಕೇಳಿ ಆಮೇಲೆ ಎದ್ದೋಗಿದ್ದೆ. ಸೊ ಅವ್ರ ಮನೆಯಲ್ಲಿ ಸಿನಿಮಾ ಹುಟ್ಟಿದ್ಯೋ ಇಲ್ಲ ಸಿನಿಮಾಗಾಗಿ ಅವ್ರ ಮನೆ ಹುಟ್ಟಿದ್ಯೋ ಗೊತ್ತಿಲ್ಲ. ಸೊ ಈ ಕತೆ ನಿಮ್ಮೆಲ್ಲರಿಗೂ ಶೇರ್ ಮಾಡಬೇಕು ಅಂತ ಅನಿಸ್ತು, ಅದಕ್ಕೆ ಹೇಳಿ. ಬೆಟ್ಟದ ಬಗ್ಗೆ ಎಲ್ಲ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಎಲ್ಲದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂದ್ರೆ, ದಯವಿಟ್ಟು ಇಲ್ಲಿ ಕಸ ಹಾಕ್ಬೇಡಿ, ಪ್ಲಾಸ್ಟಿಕ್ ಅಂತೂ ಬಳಸ್ತಾ ಬೇಡಿ. ನೀವೇನಾದ್ರು ತೊಗೊಂಬರೋದಾದ್ರೆ ಬಾಕ್ಸಲ್ಲಿ ತೊಗೊಂಬನ್ನಿ. ನೀವು ತಿಂದು ಬಾಕ್ಸ್ ದಯವಿಟ್ಟು ಬ್ಯಾಗಲ್ಲಿ ಹಾಕೊಂಡು ವಾಪಸ್ ತೊಗೊಂಡು ಯಾವುದೇ ಕಾರಣಕ್ಕೂ ಪ್ರಕೃತಿ ತೆಗೆದುಕೊಂಡು. ನಮಗೆ ಪ್ರಕೃತಿ ಗಾಳಿ ಬೆಳಕು ನೀರು ಎಲ್ಲ ಫ್ರೀಯಾಗಿ ಕೊಟ್ಟಿದೆ. ನಾವೀಗಾಗಲೇ ಬೆಳಕಿಗೆ ಮತ್ತು ನಾವು ನೀರಿಗೆ ನಾವು ಕಾಸು ಕೊಡ್ತಾ ಇದ್ದೀವಿ. ಫ್ಯೂಚರಲ್ಲಿ ನಾವು ಗಾಳಿಗೂ ಕಾಸು ಕೊಟ್ಟು ಬದುಕೋ ಥರ ಮಾಡ್ಕೋಬಾರ್ದು. ಸೇವ್ ನೇಚರ್, ಸೇವ್ ಯಾರ್. ಹತ್ತೋವಾಗ ಹೆಂಗೋ ಹತ್ಬಿಟ್ಟಿದ್ದೀವಿ. ಇಳಿಯುವಾಗ ಸಿಕ್ಕಾಪಟ್ಟೆ ಸ್ಟೀಪ್ ಇದೆ, ತುಂಬ ಹುಷಾರಾಗಿ ಕೆಳಗಿಳಿರಿ. ಮನೇಲಿ ಅಪ್ಪ ಅಮ್ಮ ಎಲ್ಲ ಕಾಯ್ತಾ ಇರ್ತಾರೆ. ಎಷ್ಟು ಸೇಫಾಗಿ ಬಂದಿರೋ ಅಷ್ಟೇ ಸೇಫಾಗಿ ವಾಪಸ್ ಹೋಗಿ. ಬೇರುತೆ ಗುಡ್ಡ ಟ್ರೆಕ್ನ ಕಂಪ್ಲೀಟ್ ಮಾಡಿ ಕೆಳಗೆ ಇಳ್ಕೊಂಡ್ಬಂದಿದ್ದೀವಿ. ಸೊ ಬೆಳಗ್ಗೆ 8:30 ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಸಮಯ ಸುಮಾರು 2 ಗಂಟೆ ಆಗಿದೆ. ಸೊ ನಮಗೆ ಅರೌಂಡ್ 5.5 to 6 hours ಆಯಿತು. ಯಾರ್ಯಾರು ಯೂಶ್ವಲ್ ಆಗಿ ಕುಮಾರ ಪರ್ವತ, ಈ ನೇತ್ರಾವತಿ ಪೀಕು, ಕುದುರೆಮುಖ ಟ್ರೆಕ್ ಅಂತೆಲ್ಲ ಹೋಗ್ತಾ ಇರ್ತೀರಲ್ಲ, ಅದನ್ನು ಬಿಟ್ಟು ಒಂದ್ಸಲ ಇಲ್ಲಿಗೂ ಬನ್ನಿ. ಈ ಜಾಗ ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ. ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಅನ್ಬೋದು. ಆ ವೈಬ್ಸು ಸಖತ್ ಪಾಸಿಟಿವ್ ಆಗಿರುತ್ತೆ. ಆ್ಯಕ್ಚುಲಿ ಪ್ರಕೃತಿ ನೋಡಿದಾಗೆಲ್ಲ ದೇವ್ರಿಗಿನ್ನ ಒಳ್ಳೆ ಇಂಜಿನಿಯರ್ ಯಾರೂ ಇಲ್ಲ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ ಪ್ರಪಂಚನ ಅಂದರೆ, ಒಂದು ಕಡೆ ಬೆಟ್ಟ, ಸುತ್ತಲೂ ಮರ ಗಿಡ, ಬೆಟ್ಟಗಳನ್ನ ಮುತ್ತಿಡೋ ಅಂಥ ಮೋಡಗಳು, ಅದರ ಹುಟ್ಟನ್ನು ಪವಿತ್ರಗೊಳಿಸೋಕೆ ಮಳೆಯ ರೂಪದಲ್ಲಿ ಹರಿಯುವ ನೀರು, ತಂಪಾದ ಗಾಳಿ ಎಲ್ಲ ಕೊಟ್ಟು ಬದುಕಿ ಅಂತ ನಮ್ಮನ್ನು ಬಿಟ್ಟಿದ್ದಾನೆ.